ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರದ ಮಾತಾಡಿದ್ರು. ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರು. ವಿಜೇಂದ್ರ ಅವರು ಕೂಡ ಮಾತಾಡಿದ್ರು. ಅವರು ವಿಜೇಂದ್ರ ಅವ್ರು ಏನ್ ಹೇಳಿದಂತಾರೆ, ನಾವು 11ನೇ ಸ್ಥಾನದಲ್ಲಿದ್ರಿ, ಈಗ 5ನೇ ಸ್ಥಾನಕ್ಕೆ ಬಂದಿದ್ರಿ ದೇಶದ ಪ್ರಪಂಚದಲ್ಲಿ ಅಂತ ಹೇಳಿದ್ರು, ಆರ್ಥಿಕತೆಯ ಒಂದು ಇದರಲ್ಲಿ. ಸೊ ಅದನ್ನು ಗಮನದಲ್ಲಿ ಇಟ್ಕೊಬೇಕು, ಬರೀ ತಪ್ಪು ಹೇಳಂತದ್ದಲ್ಲ. ಆಯ್ತು, ನಂದೇನು ಚರ್ಚೆ ಮಾಡ್ಲಿ. ನಾನು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸದಸ್ಯರಿಗೆ ಹೇಳೋವಂಥದ್ದು ಉತ್ತರ ಇವಾಗ ಹೇಳ್ತಾರೆ. ಸರ್ ಹೇಳಿ ಸರ್, ನೀವು ಆರಾಮ್ಸೆ, ನೀವು ಫ್ರೀ, ನಿಮ್ಗೊಂದು 2 ಅವರ್ ಕೊಡ್ತಾರೆ, ನಮ್ಗೊಂದೇ ಅವರ್ ಕೊಟ್ಟಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರನ್ನು ನಾನು ಕರೆದಿದ್ದೆ. ಫೈನಾನ್ಸ್ ಬಗ್ಗೆ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಒಂದು 3-4 ಜನನ ಇದ್ರ ಬಗ್ಗೆ ನಿಮ್ದು ಏನಾನ ಕ್ವಶನ್ ಅಂಡ್ ಆನ್ಸರ್ ಇದ್ರೆ ಮಾತಾಡಿ. ಅವ್ರು ಏನೇನು ಸಿದ್ದರಾಮಯ್ಯನವ್ರ ಬಜೆಟ್ ಏನು ತಪ್ಪುಗಳಿದೆ, ಸರಿ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು 2 ಅವರ್ಸ್ ನಾನು ಎಲ್ಲರಿಗೂ ಕರೆದಿದ್ದೆ. ಅವಾಗ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ. ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ, ಕಾಂಗ್ರೆಸ್ ಪಾರ್ಲಿಮೆಂಟ್ ಇದಾರಲ್ಲ, ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಬಗ್ಗೆ ಹೆಂಗ್ ಚರ್ಚೆ ಮಾಡಬೇಕು ಅಂತ ಹೇಳ್ಕೊಟ್ರೆ ಈ ಪ್ರಶ್ನೆನೇ ಬರಲ್ಲ. ಈ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ. ಅಲ್ಲೇ ಜೋರಾಗಿ ಆಗೋಗ್ತತೆ, ಅಲ್ಲೇ ದೊಡ್ಡ ಗಲಾಟೆ ಆಗೋಗ್ತತೆ. ಅದು ಮಾಡ್ದಿರಾ ಇಲ್ಲಿ ಬಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ರೆ ಉತ್ತರ ಮಾಡಕ್ಕೆ ಇಲ್ಲಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಅವ್ರು ಬರ್ತಾರ? ಬರಕ್ ಸಾಧ್ಯನೇ ಇಲ್ಲ. ಒಕ್ಕೂಟ ವ್ಯವಸ್ಥೆ. ಅದರಿಂದ ನಾನು ಅದು ವಿರೋಧ. ಯಾಕೆ ನೀವು ಮಾತಾಡ್ತೀರಿ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ನಾನು ಬರ್ತಾ ಇದ್ದೀನಿ. ನಿಮ್ಗೆಲ್ಲ ನೀವು ನಾನ್ಸೆನ್ಸ್, ನೀವು ಸೆನ್ಸ್ಲೆಸ್. ನಮ್ಗೆ ಮಾತಾಡಿ ಸೆನ್ಸ್ ಇಲ್ಲ, ನಿಮ್ಗೆಲ್ಲ ಸೆನ್ಸ್ ಇದ್ದವ್ರು ಇರುವುದಲ್ಲಿ. ಆಯ್ತು, ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ. ಏನ್ ಎದ್ದು ಮಾತಾಡ್ತೀನಿ? ಒಟ್ಟು ಐ ನೋ ದಟ್, ಬಟ್ ಯು ಆರ್ ಟಾಕಿಂಗ್ ಅ ಬೆಟರ್ ಪ್ಲೇಸ್, ನಾಟ್ ಇನ್ ದಿಸ್ ಪ್ಲೇಸ್. ಮಾತಾಡಿ. ಒಟ್ಟು ನಾವು ಒಂದು ರೀತಿ ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀವಿ. ಸಾಲ ಜಾಸ್ತಿಯಾಗಿ ಕರ್ನಾಟಕದ ಸಾಲ ಕೂತ್ಕೊಳ್ಳಿ. ಯಾಕೆ ನೀವು ಮಾತಾಡಿ ಮುಗಿಸಿ? ನೀವು ಏನಾಗಿದೆ ನಿಮ್ಗೆಲ್ಲ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ಹೇಳಿದ್ರು? ಇಲ್ಲ ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ. ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸರ್, ಆ ಶಬ್ದನ ಕಡತದಿಂದ ತೆಗಿಸ್ಬೇಕು. ಮಾತಾಡಿ ಅಶೋಕ್ ಅವರೇ. ಅಧ್ಯಕ್ಷರೇ, ಆ ಶಬ್ದನ ಬಂದ್ಬಿಟ್ಟವ್ರು ನೋಡಿ. ಮಾತಾಡಿಲ್ಲ ಇಸ್ಕರೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಎಲ್ಲ ನೀವು ಬುದ್ಧಿ ಅಲ್ವರು ಅಲ್ಲ, ಕೇಳಿದಾರ ಇದ್ದೀರಾ, ಎಲ್ಲ ನಮ್ಗೆ ಗೊತ್ತಿದೆ, ನಮ್ಗೆಲ್ಲ ಗೊತ್ತಿದೆ. ಆಯ್ತು, ನಮ್ಮತ್ತವ್ರು ಯಾರೋ ಮೊದಲ ಬಾರಿ ಶಾಸಕರಿದ್ರು ಅವ್ರು ಮಾತಾಡಿದ್ ಕೇಳ್ತಾ ಇರೋದು. ಸರ್, ನಾವು ಜೂನಿಯರ್ಸ್ ಹೇಳುವಂಗೆ ಆಯ್ತಲ್ಲ ಸೀನಿಯರ್ಸ್ಗೆ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀರಿ. ಸಾಲ 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 ಸಾಲ. ನಮ್ಮಲ್ಲೂ ಕೆಲವರು ಇದ್ದಾರೆ, 1 ಲಕ್ಷ ಸಾಲ ಮಾಡೋದು, ಅದನ್ನ ತೀರ್ಸಕ್ಕೆ 1 ಲಕ್ಷ ಮಾಡೋದು, ಅದನ್ನ ಬಡ್ಡಿ ಕಟ್ಟಕ್ಕೆ. ಈ ತರದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಬಡ್ಡಿ ಕಟ್ಟೋದಕ್ಕೋಸ್ಕರ ಸಾಲ ಮಾಡುವಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಚಕ್ರಬಡ್ಡಿ ಆ ತರ ನಾವು ಬಂದಿದ್ದೀರಿ. ಒಂದು ಉದಾಹರಣೆಯನ್ನ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, 2020-21ರಲ್ಲಿ ನಮ್ದು ಪ್ರತಿ ವರ್ಷ ಹೆಚ್ಚಾಗಿ ಪಡೆಯಲಾದಂಥ ಸಾಲ 41,483. 2021-22ರಲ್ಲಿ 21-22ರಲ್ಲಿ ಕೋವಿಡ್ ಬಂದಿದ್ದರಿಂದ 89,207 ಬಂದಿದ್ದೀರಿ ನಾವು. ಕೋಟಿಗಳಲ್ಲಿ 89,207 ಕೋಟಿಗಳು. ಅದೇ ರೀತಿ 2022-23ರಲ್ಲಿ ನಾವು 60,467 ಕೋಟಿಗೆ ಬಂದಿದ್ದೀರಿ. 23-24 ಮತ್ತೆ 24-25 1,05,246. 24-25ರಲ್ಲಿ 1,05,246. 25-26ರಲ್ಲಿ 1,16,000. ನಾನು ಹಾಗೆ ನೋಡ್ತಾ ಇದ್ದೆ, ಏನು ಸಾಲ ಮಾಡಿರೋ ಅಂತ. ಒಟ್ಟು ನಮ್ಮ ಸಾಲ ಎಷ್ಟು? 7,81,095. 7,81,095 ಕೋಟಿ ನಮ್ದು ಒಟ್ಟು ಸಾಲ. ನಾನು ಅದರಲ್ಲಿ ಸ್ವಲ್ಪ ಕೂಡ ಲೆಕ್ಕ ಕಳೆಯಲು ಸ್ವಲ್ಪ ಕಡಿಮೆ ಹಾಗೂ ಕೂಡಿ ನೋಡಿದೆ. ಕಳೆದೆಲ್ಲ ನೋಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒಬ್ಬರೇ 4,91,000 ಕೋಟಿ ಸಾಲ ಮಾಡಿದ್ದಾರೆ. ಯಾರು? ಮಿಸ್ಟರ್ ಸಿದ್ದರಾಮಯ್ಯನವರು.
ಒಬ್ರೆ ಅಂದ್ರೆ ಅದನ್ನು ಲೆಕ್ಕ ಹಾಕಿದ್ದೀನಿ, ಅದನ್ನು ಹಾಕಿದ್ದೀನಿ, ಎಲ್ಲ ಲೆಕ್ಕ ಹಾಕಿದ್ದೀನಿ, ಎಲ್ಲ ಲೆಕ್ಕ ಹಾಕಿದ್ದೀನಿ. ಹಿಂದೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಲೆಕ್ಕ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದನೂ ಒಟ್ಟು ನಮ್ಮ ಸಾಲದಲ್ಲಿ ಸಿದ್ದರಾಮಣ್ಣವರ ಶೇರು, ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶೇರು 63% ಅಂತ. 63% ಸಾಲವನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಮಾಡಿದ್ದಾರೆ.